ನಮಸ್ಕಾರ, ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಭಾಷಣ, ಅದು ಕೂಡ ಸರಳವಾಗಿರುವಂತಹ ಭಾಷಣ. ಎಷ್ಟನೇ ಒಂದು ವರ್ಷದವಪ್ಪ ಅಂದರೆ 2026. ನಾನು ಈಗಾಗಲೇ ಈ ಒಂದು ದಿನದ ವಿಡಿಯೋಗಳನ್ನು ಮಾಡ್ತಿದ್ದೇನೆ, ಮಕ್ಕಳಿಗೆ ಉಪಯೋಗವಾಗಲಿ ಎಂದು. ಅದು ಎಷ್ಟನೇ ಇಸ್ವಿ? 2026ನೇ ಇಸ್ವಿ. ನೋಡಿ, ನಾನು ಈ ಒಂದು ಭಾಷಣವನ್ನು ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಹಾಗೂ ಈ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹದಾಯಕವಾಗಿರುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಭಾಷಣದ ಒಂದು ಸೂಚನೆಗಳನ್ನು ನಾನು ಹೇಳಲು ಇಷ್ಟಪಡುತ್ತೀನಿ. ಏನಪ್ಪ ಅಂತಂದರೆ ಸೂಚನೆಗಳು ಏನಪ್ಪ ಅಂತಂದರೆ ಈ ಒಂದು ಭಾಷಣ ಇದರಲ್ಲಿ ನಾನು 10 ಪಾಯಿಂಟ್ಗಳನ್ನು ಬರೆಸಿರುತ್ತೇನೆ. ನೀವು ಭಾಷಣದಲ್ಲಿ ಹೇಳುವಾಗ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಈ ರೀತಿಯಾಗಿ ಹೇಳೋದು ದಯವಿಟ್ಟು ಹೇಳಬೇಡಿ. ನೀವು ಭಾಷಣವನ್ನು ಮಾತ್ರ ಹೇಳ್ಕೊತ ಹೋಗಿ, ಓಕೆನಾ? ಭಾಷಣವನ್ನು ಮಾತ್ರ ಹೇಳ್ಕೊಂಡು ಹೋಗಿ. ಇಲ್ಲಿ ನಾನು ಸಂಪೂರ್ಣವಾಗಿ ಇದನ್ನು ನಿಮಗೆ ಭಾಷಣವನ್ನು ತೋರಿಸ್ತೇನೆ. ಮೊದಲು ನೀವು ಎಲ್ಲರಿಗೂ ಶುಭೋದಯ. ಫಸ್ಟ್ ಪಾಯಿಂಟಲ್ಲಿ ಎಲ್ಲರಿಗೂ ಶುಭೋದಯ. ನೆಕ್ಸ್ಟ್ ಪಾಯಿಂಟ್, ನನ್ನ ಹೆಸರು ಮುತ್ತು. ನಾನು ಇಲ್ಲಿ ನನ್ನ ಹೆಸರು ಹಾಕಿದ್ದೇನೆ, ನೀವು ನಿಮ್ಮ ಹೆಸರನ್ನು ಹಾಕಿ. 3ನೇ ಪಾಯಿಂಟ್, ಇಂದು 26ನೇ ಜನವರಿ. 4ನೇ ಪಾಯಿಂಟ್, ಮೊದಲಿಗೆ ನಾನು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ. 4ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಾನು ಮೊದಲಿಗೆ ಎಲ್ಲರಿಗೂ 4ನೇ ಪಾಯಿಂಟನ್ನು ನೋಡೋದಾದರೆ, ಮೊದಲಿಗೆ ನಾನು ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ. 5ನೇ ಪಾಯಿಂಟ್, ನಾವು ಇಂದು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. 6ನೇ ಪಾಯಿಂಟ್, ನಾವು ಈ ದಿನವನ್ನು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. 6ನೇ ಪಾಯಿಂಟ್ ಇದು, ನಾನು ಈ ದಿನವನ್ನು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. 7ನೇ ಪಾಯಿಂಟ್, ಗಣರಾಜ್ಯೋತ್ಸವವು ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಗಣರಾಜ್ಯೋತ್ಸವವು ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. 8ನೇ ಪಾಯಿಂಟ್, ಈ ದಿನದಂದು ಭಾರತದ ಸಂವಿಧಾನವು 1956ರಲ್ಲಿ ಜಾರಿಗೆ ಬಂದಿತು. ನೆಕ್ಸ್ಟ್ ಪಾಯಿಂಟ್, 9ನೇ ಪಾಯಿಂಟ್, ನಾವು ಯಾವಾಗಲೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ಇನ್ನು 9ನೇ ಪಾಯಿಂಟ್ ನೋಡಿದರೆ, ನಾವು ಯಾವಾಗಲೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ನಮಗೆ ಗಣರಾಜ್ಯೋತ್ಸವವು ಶಾಂತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ಹೇಳುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಇಲ್ಲಿ 10ನೇ ಪಾಯಿಂಟಲ್ಲಿ ಏನು ಹೇಳಿದಾರಪ್ಪ ಅಂದರೆ, ನಮಗೆ ಗಣರಾಜ್ಯೋತ್ಸವವು ಶಾಂತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ಹೇಳುತ್ತಾ ನನ್ನ ಈ ಒಂದು ಭಾಷಣವನ್ನು ಮುಗಿಸುತ್ತೇನೆ ಅಂತ ಹೇಳ್ತಾ ನಾನು ಈ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ನೀವೇನಾದರೂ ಈ ವಿಡಿಯೋದಿಂದ ಏನಾದರೂ ಕಲ್ತಿದ್ದೀರಪ್ಪ ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅದರಿಂದ ನಾವು ಒಂದು ಹೊಸ ಹೊಸ ವಿಡಿಯೋಗಳು ಬರ್ತವೆ ಮತ್ತು ಒಂದು ವಿಡಿಯೋಗೆ 1 ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹದಾಯಕವಾಗಿರುತ್ತದೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಮಕ್ಕಳೇ.